ಇಲ್ಲ, ನೀ ಹೇಳ ಹೇಳಿದ್ರೆ ನಿನ್ನ ಹೆಂಡತಿ ಇಷ್ಟು ಹೊತ್ತಿಗೆ ಹೋಗಿ ಕೇಳದೆ ಇರ್ತಿರ್ಲ. ನೀನು ಹೇಳಿನಿ ಅವತ್ತೇ ನೀ ಹಿಂಗೆ ಮಾಡ್ತಾ ಕೂತ್ಕೊಂಡ್ರೆ ಕೆಲಸ ಎಲ್ಲ ಮುಗಿದ್ಮೇಲೆ ಹೇಳಿದ್ರೆ ಅಷ್ಟೇ ಬಿಟ್ಟರೆ ಅಷ್ಟೆ ಎಲ್ಲ ಅವ್ರಿಗೆ ಆಗ್ಬೇಕಾದ ಲಾಭ ಆಗಿ ಹೋಗ್ತದೆ. ನೀನೇ ಕೇಳಿದ್ರು ಕೇಳ್ಬೋದು, ಆಗಲ್ಲ ನನಗೆ ಅಂದೆ. ನಿನ್ಕಿಂತ ನೀನು ಹೆಂಡ್ತಿನೇ ಅಡ್ಡಿಲ್ಲ, ಹೇಳಿಯೇ ಇಲ್ಲ ನೀನು. ಅಲ್ಲ ಈಗ ಕೊಡ್ದು ಇದರಲ್ಲಿ ಹಾಗೆ ಹೇಳಿನಿ ಅಂತ ಎಲ್ಲ ಕನ್ಗುರ್ಸಿಯ ಹೆಂಗ? ಇಲ್ಲ ಶೇಖರಣ್ಣ, ನೀವು ಹೇಳಿದ ದಿವ್ಸನೇ ಹೋಗಿ ಹೇಳಿನಿ. ಅದಕ್ಕೂ ಸ್ವಲ್ಪ ಗುಮಾನಿ ಬಂದದೆ. ಫಸ್ಟ್ ಬಾಯಿ ಹಾರಿಸ್ತೋ, ನೀವು ಹಾಗೆಲ್ಲ ಇದು ಮಾಡೋಕ್ಕೆ ಹೋಗಬೇಡಿ, ಬೇಡ ಬೇಡ ಅಂದಂಗೆ ನಾನೇ ಒತ್ತ ಬಲದ ಮೇಲೆ ಕೊಡ್ಸೀನಿ, ಹಂಗೆ ಮಾಡಬೇಡಿ ಅಂತ. ಅದು ಸ್ವಲ್ಪ ಅನುಮಾನ ಬಂದದೆ. ಯಾಕಂದರೆ ಇಷ್ಟೊತ್ತಿಗೆ ನೋಡಿದ್ರು ಆ ಕೊಟ್ಟಿಗೆ ಕೊಟ್ಟಲ್ಲೇ ಹೋಗಿ ಇಣಕ್ಕೆ ನೋಡ್ತಾ ಇರ್ತದೆ. ನಾನು ಸುಮ್ಮನೆ ಹಾಕಿಂಡೆ. ಆಮೇಲೆ ಅದು ಮತ್ತೆ ಬಾಯಿದು ಬಿಡ್ತಾ ಅಂದ್ರೆ ದೊಡ್ಡ ಜಗಳ ಆಗ್ತದ್ರಿ. ಪಾಪಣ್ಣನ ಹೆಂಡತಿ ಏನು ಕಮ್ಮಿ ಅದೇ ಅಂತ ಮಾಡಿರ. ಇಬ್ರಿಗೆ ಹೊತ್ತಿಗೆ ಬಿದ್ದರೆ ಒಂಥರ ಹವ್ಯಾಸಲ್ಲ ಊರು ಮನೇಲಿ. ಹಾದಿ ಬದಿ ಮನೆ ಇದ್ದಂಗೆ ಅದೇ ಮಾರ್ರ. ಹಂಗಾಗಿ ನಾ ಮತ್ತೆ ಅಂತ ಹೇಳಕ್ಕೆ ಹೋಗ್ಲ. ಅಲ್ಲ ಮಾರಯ್ಯ, ಆಗಲಿ ಬಿಡ, ಜಗಳ ಆಗಲಿ ಬಿಡ, ಯಾರು ನಿಮ್ಮನೆಗೆ ಯಾರು ಹೇಳ್ತಾರೆ ಅಂತ ಮಾಡಿಯ ಗೊತ್ತಾಗಲಿ. ಅವ್ರ ಹಣೆ ಬರ ಏನು ಹುಳುಕೇನು ಅನ್ನೋದು ಇಡೀ ಊರಿಗೆ ಗೊತ್ತಾಗಲಿ. ಏನು ನಾವೇ ಸಹ ನಮ್ಮನ್ನು ಬಿಟ್ಟರಿಲ್ಲ ಅಂತ ಹೇಳ್ತಾರೆ? ಯಾರು ನಿಮ್ಮಿಬ್ಬರಿಗೆ ಗಂಡ ಹೆಂಡತಿಗೆ ಹೇಳಲ್ಲ. ಏನೋ ಕೂಲಿ ನಾಲಿ ಮಾಡಿ ಪೈಸೆ ಸೇರಿಸೊಂದು ಮನೆ ಕೊಟ್ಟನ ಅಂಥೇಳಿ ಇದು ಮಾಡಿದ್ರೆ ಇವು ಹೊಡ್ಕೊ ತಿಂತವೆ ಅಂತೇಳಿ ಜನ ಗೊತ್ತಾಗ್ತದೆ. ಹಂಗೆ ಮಾತಾಡ್ತಾರೆ. ನೀನೇ ಅಂತಕ್ಕೆ ನಿನ್ನ ಹೆಂಡ್ತಿನ ತಡಿಬೇಡ. ಅದು ಹೋಗಿ ಕೇಳೋದಾದ್ರೂ ಕೇಳಲಿ, ನೀನೇ ಕೇಳ್ರೆ ಸರಿ ಆಗೋದು. ಅದು ಗೊತ್ತಾ ನಿಂಗೆ? ಇಲ್ಲ ಶೇಖರಣ್ಣ, ಅದು ಹಂಗೆ ಆಗಲ್ಲ. ದಿನ ಬೆಳಗಾದರೆ ಅವ್ರ ಮಕ್ಕಳನ್ನೇ ನೋಡ್ಬೇಕು. ಎಂಥ ಒಂದು ಆಪತ್ತು ಆದರೂ ನಾ ಅವ್ರ ಹತ್ರನೇ ಹೋಗಿ ಕೇಳಬೇಕಲ್ಲ. ಅದು ಅಲ್ಲದೆ ಹಾಗೆ ಜನಗೂ ಕಾಣಲ್ಲ ನನಗೆ. ಹಾಗೆ ಜನ ಕಾಣಲ್ಲ ನೋಡಿ. ಎಷ್ಟು ವರ್ಷದಿಂದ ನೋಡಿಯಾ ಅವರನ್ನು? ನನಗಿಂತ ಹೆಚ್ಚು ನೋಡಿಯಾ? ಹಾಗೆ ಜನ ಕಾಣಲ್ಲಂತೆ. ಹಿಂಗೆ ಮೇಲೆ ಕಾಣ್ತದೆ ಅಂತ ಮಾಡಿಯ. ಅಷ್ಟು ಒಳ್ಳೆ ಜನ ಆದರೆ ಮನೆಯಲ್ಲೇ ಟಿಲ್ಲರ್ ಅದೇ, ಗದ್ದೆ ತಲ್ಕಟ್ಟಲ್ಲಿ ಹೋಗಿದೆ, ಪುಕ್ಸಟ್ಟೆ ತಂದು ಹಾಕ್ಕೊಡೋಕ್ಕಾಗಲ್ಲಣ್ಣ. ಈ ಎಂತಕಾರ ನೀನು ಹೆಂಡ್ತಿ ಕರಿಬೇಕಾರೆ ಗಂಡ ಹೆಂಡ್ತಿ ಇಬ್ಬರು ಕೆಲ್ಸಕ್ಕೆ ಹೋಗ್ತೀರಿ? ಏನು ಅವ್ರಿಗೇನು ದುಡ್ಡು ಬರಗಾಲಾಗ್ಯದ? ಅಷ್ಟೇ ಒಂದು ಮನಸತ್ವ ಕನಿಕರ ಇದ್ರೆ ಮಾಡ್ಬೋದಲ್ಲ, ಯಾಕೆ ಮಾಡಲ್ಲ? ದುಡ್ಡಿನ ಆಸೆಗೆ ಹಂಗೆ ಮಾಡ್ತಾರೆ. ಅಲ್ಲ ದುಡ್ಡಿನ ಆಸೆ ಇದ್ದಿದ್ದು ಇಲ್ಲದೆ ಅದೆಯಾ? ಹಿಂಗಿದ್ದು ದಡ್ತನ ಮಾಡೇ ನೀವು ಇನ್ನೂ ಹೀಗೆ ಇರೋದು. ಅವರು ಆ ಥರ ದುಡ್ಡು ಮಾಡಿ ಗಂಟು ಮಾಡಿ ಬ್ಯಾಂಕಲ್ಲ ಎಲ್ಲಿ ಬೇಕೋ ಅಲ್ಲ ಇಟ್ಕೊಳೋದು, ಬಂಗಾರ ಬೆಳ್ಳಿ ಬೇಕಾದ್ದೆ ತಂದ್ಕೊಳೋದು. ಇಲ್ಲ, ಅದು ಎಂತ ಅಂದರೆ ಇನ್ನೂ ಆಗ್ಬೇಕಾದವೆಲ್ಲ ಸುಮಾರು ಅದಾವೆ. ಎಂಥವ್ರು ಒಂಚೂರು ನಾಟ ಗೀಟ ಬೇಕು ಅಂದ್ರೆ ಅವ್ರ ಗದ್ದೆ ತಲ್ಕಟ್ಟಲ್ಲೇ ಕೇಳ್ಬೇಕು. ಈಗ ನಂದು ಅಂತ ಎಂತ ಅದೇ ನೋಡೋಣ ಹೇಳಿ. ನೀವೊಂದು ಕೊಡ್ತೀನಿ ಅಂದಿರಿ, ಒಂದೆಲ್ಲಿ ಸಾಕತ್ತದೆ? ಎಲ್ಲರನ್ನೂ ನಿಷ್ಠುರ ಮಾಡ್ಕಿ ಕೂತ್ರೆ ಮನೆ ಕಟ್ಟಾಗಬೇಕಲ್ಲ. ನಮ್ಮ ಪ್ರೇಮ್ನೂ ಅದೇ ಹೇಳೋದು, ನಿಷ್ಠುರ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ. ಹಾಗಾಗಿ ಅದು ಜೀವ ತಡ್ಕೊಂಡು ಅದೇ. ಅದಕ್ಕೆ ನಿಮ್ಮನ್ನು ದಡ್ರು ಅನ್ನೋದು. ನಿಷ್ಠುರ ಕಟ್ಕೊಂಡ್ರೆ ಅವ್ರು ಏನಾರು ತಿರುಗಿ ಏನಾರು ಇದು ಮಾಡ್ತಾರಂತ ಮಾಡಿಯ ಹೆದರಿಕೆ ಹುಡ್ತದೆ. ನಾವು ಇನ್ನು ಹೀಗೆ ಮಾಡ್ತಿದ್ರೆ ನಮ್ಮ ಇದನ್ನು ಹುಳುಕು ಪೂರ್ತಿ ಬೈಲಿಕ್ಕೆ ತತ್ತಾರೆ ಅಂತ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ. ಇಲ್ಲ ನೀವು ಹೀಗೆ ಬಾಯಿ ಮುಚ್ಕೊಂಡಿದ್ರು ನಾವು ಹೇಳ್ದಂಗೆ ಇವ್ರು ಕೇಳ್ತಾರೆ ಅಂತೇಳಿ ಅವ್ರಿಗೆ ಅನಿಸಿದ್ದನ್ನು ಮಾಡ್ಕೊಂಡಿರ್ತಾರೆ. ಯಾರೊಬ್ಬರು ಹಿಡಿದು ಕೇಳ್ಬೇಕಾ ತಪ್ಪಾಗಷ್ಟೊತ್ತಿಗೆ? ಈಗ ನನ್ನೊಂಥರ ಎಲ್ಲರೂ ಹೆರ್ಗಿಟ್ಟಾರೆ, ಹಾಗಾಗಿ ನಾ ಕೇಳಕ್ಕೆ ಹೋಗಲ್ಲ. ಇಲ್ದಿರು ನಾನೇ ಬಂದು ಕೇಳ್ತಿದ್ದೆ. ಅಲ್ಲ ನಾಗಪ್ಪ, ಸುಮ್ಮನೆ ಮಾತಿಗೆ ಕೇಳುವುದು. ಯಾರ ಬಗ್ಗೆ ಮಾತಾಡುತ್ತಿರುವುದು ನೀವು? ಇಲ್ಲ ಸಂಜೀವಣ್ಣ, ಹಿಂಗೆ ಊರ ಮನೆಯಲ್ಲಿ ಎಂಥರು ಇರ್ತಾವಲ್ಲ ನೆರೆ ಹೊರೆ ಅಂದಮೇಲೆ ಮೊನ್ನೆ ಎಂಥದೋ ಒಂದು ಹಿಂಗೆ ಇಲ್ಲ ಬಿಡಿ, ಎಂತ ಇಲ್ಲ, ಯಾರು ಸುದ್ದಿ ಅಲ್ಲ ಮಾರಯ್ಯ ನಾಗಪ್ಪ. ಅಷ್ಟು ಎಂತಕ್ಕೆ ಒಂಥರದ ತಾಡ್ವರಿಸ್ತೀಯಲ್ಲಿ ಅಂತಕ್ಕ ಮಾತಾಡೋಕ್ಕೆ ಹೇಳ.
ಮನೆ ಕಂದ್ರಟ್ಟು ಯಾರಿಗೆ ಕೊಟ್ಟಿದ್ದು ಅಂತ ಗೊತ್ತಿಲ್ಲ, ಅವರು ಮನೆಯವರು ಅಂತ ಹೇಳ್ತೀಯಲ್ಲ. ಹಿಂಗೆ ಕಂದ್ರಟ್ಟು ಕೊಟ್ಟಿದ್ದೆ ಅಂತ ಗುಂಡರು ಈಗ ನಮ್ಮ ಮನೆಗೆ ತಂದ ಸಿಮೆಂಟು ಇದನ್ನು ಎಲ್ಲ ಅವ್ರವ್ರ ಮನೆಗೆ ತಗೊಂಡೋಗಿ ಹಾಕಿತಾ ಇದ್ದಾರೆ ಅಂತೇಳಿ ಹೇಳ. ನೀನೇ ಅಲ್ಲನ, ನೀವೇ ಗಂಡ ಹೆಂಡತಿ ಅಲ್ಲನ ಅವ್ರ ಮೇಲೆ ನಂಬಿಕೆ ಇಟ್ಟು ಎಲ್ಲ ದುಡ್ಡು ಕೊಟ್ಟು ತರಿಸ್ಕೊಂಡಿದ್ದ. ಹೇಳು, 4 ಜನಕ್ಕೆ ಗೊತ್ತಾಗಬೇಕು. ನಿಂಗೊಂದು ಹೇಳಿದ ಭಾಷೆ ಬರಲ್ಲ, ಹೇಳ. ಓ ನಾಗಪ್ಪ ಮನೆ ಕಟ್ಟುತ್ತಿರುವುದು ಗೊತ್ತಾಗಿತ್ತು, ಓ ಆ ವಿಚಾರವಾಗಿ ಮಾತಾಡುವುದಾ? ಏನಪ್ಪ, ನನಗೆ ಆ ಜನಗಳೆಲ್ಲ ಆಗಿದ್ದವರಂತ ಅನ್ನಿಸೋದಿಲ್ಲ. ಅಲ್ಲ ಸಂಜೀವಣ್ಣ, ನೀವು ಬಹಳ ಚಾಲಕಿನೇ ಇದ್ದೀರಿ ಮರ. ಇಷ್ಟೊತ್ತು ನಮ್ಮ ಮಾತು ಅಲೈಸ್ಕೊಂಡಿರಿ. ಗೊತ್ತಾಗೈತೆ ನಿಮ್ಗೆ ಯಾರು ಸುದ್ದಿ ಮಾತಾಡೋದು ಏನು ಎತ್ತ ಅಂತ. ಮತ್ತೆ ಯಾರು ಸುದ್ದಿ ಮಾತಾಡೋದಂತ ನಮ್ಮ ಹತ್ರನೇ ಕೇಳ್ತೀರಿ. ನಾವೇನೀಗ ಯಾರು ಅಂತ ಹೇಳಲ್ಲ, ಮನೆ ಕಟ್ಟಿದ ಸುದ್ದಿ ಹೇಳಿದ್ರೆ ಇಂಥವ್ರು ಅಂತ ಹೇಳಿದ್ವಾ? ನಿಮಗೆ ಗೊತ್ತಾಯ್ತು, ಹಂಗಿದ್ದ ಜನ ಅಲ್ಲ ಅವರು ಅಂತೀರಿ. ನೀವು ಹಾಗೆ ಹೇಳೋದು ಎಂತಕ್ಕಂದ್ರೆ ಇಲ್ಲಿ ಬಂದು ಒಂದು ಲೋಟ ಕಾಪಿನ ಟೀನ ಗೋಲಿ ಬಜೆನ ತಿಂದ್ಕೊಂಡು ಹೋಗಿ ನಿಮ್ಮ ಅವನ್ನ ಹೋಗಳು ಒಂದಿಷ್ಟು ಮಾತಾಡ್ತಾರಲ್ಲ, ಹಾಗಾಗಿ ನಿಮಗೂ ಅವ್ರು ಒಳ್ಳೆಯರ ಕಾಣ್ತದೆ. ನಾವೆಲ್ಲ ಒಂಥರ ಇದ್ದಂಗೆ ಹೇಳೋದು, ಹಂಗಾಗಿ ಜನರ ಕೈಲಿ ನಿಷ್ಠುರ. ಇಲ್ಲಿ ಮಾತ್ರ ನೀವು ಅಲ್ಲಿ ಊರಲ್ಲಿ ಬಂದು ನೋಡ್ಬೇಕು ಅವ್ರ ಹಾವಳಿ. ಹಿಂಗೆ ಮಾಡಿ ಗಂಟು ಮಾಡ್ಕೊಂಡಿದ್ರಿ ಅವರು. ಪಾಪ ಇವು ಕೂಲಿ ಕುಟ್ಗಿ ತಿನ್ನವು, ಇವು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾವೆ, ಇನ್ನು ಮತ್ತೆ ಯಾರನ್ನ ಬಿಡ್ತಾರೆ ಅವ್ರ? ಇಲ್ಲ ಇಲ್ಲ ಶೇಖರಣ್ಣ, ಅನಿಲ ಆಗಲಿ, ಗುಂಡಪ್ಪ ಗೌಡರಾಗಲಿ, ಪಾಪಣ್ಣ ಆಗಲಿ ಯಾರೂ ಕೂಡ ಆ ತರಹದ ಜನ ಅಲ್ಲ. ಕೈಲಾದರೆ ಯಾರಿಗಾದರೂ ಸಹಾಯ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಅನ್ಯಾಯ ಅಂತೂ ಯಾರಿಗೂ ಮಾಡೋದಿಲ್ಲ ಅಂತ ನಾನು ಅಂದುಕೊಂಡದ್ದು. ಇನ್ನು ನೀವೇನು ಅಂದುಕೊಂಡಿರೋ ನಿಮಗೆ ಬಿಟ್ಟದ್ದು, ನಾನೇನು ಹೇಳಲಿಕ್ಕಾಗ್ತದೆ. ಇನ್ನೂ ಒಂದು ಮಾತು ಹೇಳುವುದಾದರೆ ಶೇಖರಣ್ಣ, ಯಾವತ್ತೇ ಆದರೂ ನೆರೆಹೊರೆಯವರೇ ಅಲ್ಲ ಆಪತ್ತಿಗಾಗುವುದು. ನಾಗಪ್ಪನಿಗೆ ಏನಾದರೂ ತೊಂದರೆಯಾದರೆ ರಾತ್ರಿ ಹಗಲೆನ್ನದೆ ತಕ್ಷಣಕ್ಕೆ ಬರುವುದು ಪಾಪಣ್ಣನೇ ಅಲ್ಲವಾ? ಅವ ಫೋನ್ ಮಾಡಿದರೆ ಅನಿಲ ಬಂದಾನು, ಗುಂಡಪ್ಪ ಗೌಡರು ಬಂದಾರು. ನನಗಾಗಲಿ ನಿಮಗಾಗಲಿ ಹೋಗಲಿಕ್ಕಾಗ್ತದಾ? ನಾವು ದೂರ ಇದ್ದೇವೆ. ಹಾಗಿರುವಾಗ ಅವರನ್ನೇ ನಿಷ್ಠೂರ ಮಾಡಿಕೊಂಡು ನಾಗಪ್ಪ ಅಲ್ಲಿ ಇರುವುದಾದರೂ ಹೇಗೆ? ನೀವೊಂದು ಕೆಲಸ ಮಾಡೋ ನಾಗಪ್ಪ, ಏನು ಕೇಳಲಿಕ್ಕೆ ಹೋಗಬೇಡ. ನಾನು ಹೇಳುವುದಾದರೆ ನಿಮಗೆ ಅವರು ಖಂಡಿತ ಮೋಸ ಮಾಡುವುದಿಲ್ಲ. 100ಕ್ಕೆ 100 ಬೇಕಾದ್ರೆ ನಾನು ಹೇಳಬಲ್ಲೆ ನೋಡು. ಓಹೋ ಸಂಜೀವಣ್ಣ, ನಾನು ಅದೇ ಜ್ಞಾನ ಮಾಡಿದ್ದು. ನಾನು ಹಾಗೆಲ್ಲ ಅಂತ ಕೇಳಕ್ಕೆ ಹೋಗಲ್ಲ. ನೀವು ಹೇಳ್ದಂಗೆ ನನಗೂ ಒಂಥರ ಅವರು ಅನ್ಯಾಯ ಮಾಡಲ್ಲ ಅನ್ನೋದೊಂದು ಮನಸ್ಸಲ್ಲ. ಅದೇ ಇನ್ನು ಹೆಂಗೆ ಮರ ದೇವ್ರಿಗೆ ಬಿಟ್ಟಿದ್ದು ಅಂತ ಮಿಕ್ಕಿ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಕು ಅಂತ ಅವ್ರಿಗೆ ಮುನ್ಸ್ಕೊಟ್ರೆ ದೇವ್ರೇ ನೋಡ್ಕೋಬೇಕು ಅವ್ರನ್ನ. ನಾನೇ ಅಂತ ಕೇಳಕ್ಕೆ ಹೋಗಲ್ಲ. ಅಲ್ಲ ಸಂಜೀವಣ್ಣ, ನಿಮಗೆ ಎಂತ ಆಗಿದೆ ಈಗ? ನಾಗಪ್ಪಗೆ ಹೆಂಗೆ ಹೇಳಿದ್ರೆ ನನಗೇನಾರು ಲಾಭ ಇದೆಯಾ ಅದರಲ್ಲಿ? ಸುಮ್ಮನೆ ಕೂಲಿ ಕೊಟ್ಟಿಗೆ ತಿನ್ನೋದು, ಯಾರ್ಯಾರ ಮನೆ ಬಾಗಿಲಿಗೆ ಹೋಗೆಲ್ಲ ಕೆಲಸ ಮಾಡಿ ರೂಪಾಯಿ ಸೇರಿಸಿ ಮಾಡಿದ್ದು ದಂಡ ಆಗ್ತದಲ್ಲ ಅಂತ ಹೇಳಿದ್ದಷ್ಟೇ. ನಿಮಗೆ ಪೂರ್ತಿ ಗೊತ್ತಿಲ್ಲದೆ ಹಂಗೆ ಮಾತಾಡಬೇಡಿ.